तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಕೃಷ್ಣ ಒಟ್ಟಾರೆಯಾಗಿ ಈ ಗೋಪಿಕಾ ಸ್ತ್ರೀಯರ ಮಾತುಗಳನ್ನೆಲ್ಲ ಕೇಳಿದಾಗ ಉದ್ಧವ ಅವರಿಗೆ ಏನು ಉತ್ತರ ಕೊಡ್ತಾ ಇದ್ದಾನೋ ಅದನ್ನು ತುಂಬಾ ಸೊಗಸಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಉದ್ಧವ ಆ ಕೃಷ್ಣನ ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಹೇಳಿರುವಂತಹ ಒಂದು ದೊಡ್ಡ ಮಾತೇನು ಅಂತಂದ್ರೆ, ನೀವಾಗಲೇ ಯಾವ ಫಲವನ್ನ ಪಡಿಬೇಕಾಗಿತ್ತೋ ಆ ಎಲ್ಲ ಫಲವನ್ನ ಪಡೆದಾಗಿದೆ, ಇನ್ನ ಯಾವ ಫಲದ ಬಯಕೆಯೂ ನಿಮಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾದ್ರೂ ಭಗವಂತನ ಕಥೆಗಳನ್ನು ಹೇಳಬೇಕು ಅನ್ನೋ ಕಾರಣದಿಂದ ಭಗವಂತನ ಸಂದೇಶವನ್ನು ತಿಳಿಸ್ಬೇಕು ಅಂತ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಏನದು? ಕೃಷ್ಣ ಆ ಗೋಪಿಯರಿಗೆ ಹೇಳ್ತಾ ಇರುವಂತಹ ಮಾತು ಬರೀ ಗೋಪಿಯರಿಗೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು. ಇದು 10ನೇ ಸ್ಕಂದದ 45ನೇ ಅಧ್ಯಾಯದ 29 ಮತ್ತು 30ನೇ ಶ್ಲೋಕಗಳ ಚಿಂತನೆಯನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಭವತೀನಾಂ ವಿಯೋಗೋ ಮೇ ನೈಹಿ ಸರ್ವಾತ್ಮನ ಕ್ವಚಿತ್ ಯಥಾ ಭೂತಾನಿ ಭೂತೇಷು ಖಂ ವಾಯು ಅಗ್ನಿರ್ಜಲಂ ಮಹಿ ತಥಾಹಂ ಚ ಮನಃ ಪ್ರಾಣ ಬುದ್ಧೀಂದ್ರಿಯ ಗುಣಾಶ್ರಯಃ ಆತ್ಮನ್ಯೇವ ಆತ್ಮನಾತ್ಮಾನಂ ಸೃಜೆ ಹನ್ಮಿ ಅನುಪಾಲಯೇ. ನಿಮಗೆ ಎಂದೆಂದಿಗೂ ಕೂಡ ನನ್ನ ವಿಯೋಗ ಆಗೋದಿಲ್ಲ. ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನೆ ಕೃಷ್ಣ, ಎಷ್ಟು ಅದ್ಭುತವಾಗಿದೆ ನೋಡಿ. ನಮ್ಮ ಶರೀರದ ಒಳಗಡೆಯಲ್ಲಿ ಪಂಚಭೂತಗಳು ಸೇರ್ಕೊಂಡಿರುತ್ತೆ. ಇದನ್ನ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯವೇನು? ನಮ್ಮ ಶರೀರದ ಒಳಗಡೆಯಲ್ಲಿ ಸೇರಿದ ಪಂಚಭೂತಗಳನ್ನ ಒಂದಕ್ಕೆ ಮತ್ತೊಂದರಿಂದ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದರ ಒಳಗಡೆಯಲ್ಲಿ ಇನ್ನೊಂದು ಬೆಸೆದುಕೊಂಡು ಸೇರ್ಕೊಂಡ್ಬಿಟ್ಟಿರತ್ತೆ. ಹಾಗೆ ನಿಮ್ಮ ಒಳಗಡೆಯಲ್ಲಿ ನಾನೆಲ್ಲ ಬೆಸೆದುಕೊಂಡು ಬಿಟ್ಟಿದ್ದೇನೆ. ನನ್ನನ್ನ ನಿಮ್ಮಿಂದ ವಿಯೋಗ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ? ನಿಮ್ಮ ಪ್ರತಿಯೊಂದು ಇಂದ್ರಿಯಗಳು, ನೀವು ಅನುಭವಿಸುವಂತಹ ವಿಷಯ ಪದಾರ್ಥಗಳು ಎಲ್ಲದರ ಒಳಗಡೆಯಲ್ಲಿ ನಾನಿದ್ದೇನೆ. ನನ್ನ ಇಚ್ಛೆಯಿಂದಾಗಿ ಇಡೀ ಜಗತ್ತಿನ ಸೃಷ್ಟಿ, ಸಂಹಾರ, ನಾಶ ಇದೆಲ್ಲವನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ವಿಯೋಗ ಅಥವಾ ನನ್ನ ವಿಯೋಗ ನಿಮಗಾಗತ್ತೆ ಅಂತ ನಾನೆಂದಿಗೂ ಚಿಂತಿಸೋದಿಲ್ಲ. ಈ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಮಾತು ಏನು ಅಂತಂದ್ರೆ, ನಿಮಗೆಲ್ಲರಿಗೆ ನನ್ನ ಸಂದೇಶ ಏನು ಅಂದ್ರೆ, ನಿಮಗೆ ಯಾವುದೇ ಅವಸ್ಥೆಗಳು ಬರಲಿ, ಸುಷುಪ್ತಿ ಕಾಲದಲ್ಲಿ ಆಗಿರ್ಲಿ, ಗಾಢವಾದ ನಿದ್ರೆಯಲ್ಲಿ, ಎಚ್ಚರದ ಅವಸ್ಥೆ ಆಗಿರಬಹುದು, ಹಾಗೆ ಮತ್ತು ಇದು ಆಗಿರಬಹುದು, ಯಾವುದು ಕನಸು ಆಗಿರಬಹುದು. ಗಾಢವಾದ ನಿದ್ರೆ ಆಗಿರಬಹುದು, ಎಚ್ಚರವಾಗಿರಬಹುದು, ಕನಸಾಗಿರಬಹುದು, ನಮ್ಮ ಯಾವುದೇ ಅವಸ್ಥೆಗಳಾಗಿರಬಹುದು. ಯಾವುದೇ ಅವಸ್ಥೆಗಳಲ್ಲೂ ನಾವು ಸ್ವತಂತ್ರ ಅನ್ನುವ ಭಾವನೆಯನ್ನು ಸರ್ವಥಾ ಮಾಡಿಕೊಡುದು. ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಪ್ರತಿಯೊಂದು ಅವಸ್ಥೆಗಳಲ್ಲೂ ನನ್ನ ಅಧೀನವಾಗಿಯೇ ನಿಮ್ಮಲ್ಲಿ ಪ್ರತಿಯೊಂದು ಕ್ರಿಯೆಗಳು ಆಗ್ತಾ ಇರುತ್ತೆ. ನಮಗೆ ನಿದ್ರೆಯಲ್ಲಿ, ಕನಸಿನಲ್ಲಿ, ನಮ್ಮ ಹತೋಟಿಯಲ್ಲಿ ಕೆಲಸಗಳಾಗ್ತಾ ಇದೆ ಅಂತ ನಾವು ಹೇಳೋದಿಲ್ಲ. ಯಾಕೆಂದ್ರೆ ನಮಗೆ ಶರೀರದ ಮೇಲೆ ಪ್ರಜ್ಞೆಯೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ
ಉಸಿರಾಟವಾಗ್ತಾ ಇರುತ್ತೆ, ಒಳಗಡೆಯಲ್ಲಿ ಪಚನ ಕ್ರಿಯೆ ಆಗ್ತಾ ಇರುತ್ತೆ, ಏನೇನೋ ಕ್ರಿಯೆಗಳು ದೇಹದಲ್ಲಿ ಆಗ್ತಾ ಇರುತ್ತೆ. ಆದ್ರೆ ಯಾವ ಕ್ರಿಯೆಗಳು ನನ್ನ ಸಾಮರ್ಥ್ಯದಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆನಾಗ ದೀರ್ಘವಾದ ಶರೀರದ ಮೇಲೆ ಪ್ರಜ್ಞೆ ಇಲ್ಲದ ಅವಸ್ಥೆಯಲ್ಲಿ ಪರಮಾತ್ಮನ ಆಲಿಂಗನದಲ್ಲಿ ಇರ್ತೇನೆ. ಇನ್ನ ಸ್ವಪ್ನ ಕಾಲದಲ್ಲಿ, ಕನಸಿನ ಸಂದರ್ಭದಲ್ಲಿ ಏನೇನೋ ಪದಾರ್ಥಗಳನ್ನ ನಾನು ನೋಡ್ತಾ ಇರ್ತೇನೆ ಕನಸಿನಲ್ಲಿ. ಯಾವ ಈ ಕನಸಿನಲ್ಲಿ ನೋಡುವ ಪದಾರ್ಥಗಳನ್ನು ನಾನಂತರೂ ಸೃಷ್ಟಿ ಮಾಡಿದ್ದಲ್ಲ. ಎಚ್ಚರವಿದ್ದಾಗ್ಲೇ ಆ ಪದಾರ್ಥಗಳನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲದೆ ಇದ್ದಾಗ ಕನಸಿನಲ್ಲಿ ಆ ಪದಾರ್ಥಗಳನ್ನು ಸೃಷ್ಟಿ ಮಾಡುವಂತಹ ಯೋಚನೆಯೂ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಇಷ್ಟು ಅದ್ಭುತವಾದಂತಹ ಸ್ವಪ್ನವನ್ನ, ಕನಸನ್ನ ದೇವರು ತೋರಿಸ್ತಾ ಇದ್ದಾನೆ ಅಂತಾದ್ರೆ ಇದು ನನ್ನ ಸಾಮರ್ಥ್ಯ ಅಲ್ಲ, ಆ ದೇವರಲ್ಲಿರುವ ಅಘಟಿತ ಘಟನಾ ಶಕ್ತಿ, ಅದ್ಭುತವಾದ ಅಪರಿಮಿತವಾದಂತಹ ಸಾಮರ್ಥ್ಯ. ಇದರಿಂದ ಇಷ್ಟೆಲ್ಲವೂ ಆಗ್ತಾ ಇದೆ, ನಾನು ಕಾಣ್ತಾ ಇದ್ದೇನೆ ಅಂತ ನಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ. ಇದು ಆದ್ಮೇಲೆ ಮತ್ತೊಂದು ಸಂದೇಹ ಆಯ್ತು. ಇಷ್ಟೆಲ್ಲ ಆಗ್ತಾ ಇದೆ, ಹೌದು, ಆದ್ರೆ ಎಚ್ಚರವಿದ್ದಾಗ ಮಾತ್ರ ನಮ್ಮಲ್ಲಿ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇದೆ. ಯಾಕೆ? ನಾನ್ ಮಾಡ್ತಾ ಇದ್ದೇನೆ, ನನ್ನನ್ನು ಹೊರತುಪಡಿಸಿ ಈ ಜಗತ್ತನ್ನು ನಿಯಮನ ಮಾಡೋನು ಯಾರಿದ್ದಾನೆ? ಇಡೀ ಜಗತ್ತನ್ನು ಸುಟ್ಟು ಹಾಕಿಬಿಡ್ತೇನೆ ಅಂತಹ ನಾಯಕರು ಹಿಂದೆನೂ ಇದ್ರು, ಈಗಲೂ ಇದ್ದಾರೆ. ನನ್ನನ್ನು ಬಿಟ್ಟು ಈ ಮನೆಯಲ್ಲಿ ಏನೂ ಆಗೋದಿಲ್ಲ, ನಾನಿಲ್ಲದೆ ಹೋದ್ರೆ ಈ ಮನೆಯಲ್ಲಿ ಯಾವ ಕೆಲಸವೂ ಆ ಕಡೆ ಈ ಕಡೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾಗ್ಬೇಕು ಅಂದ್ರೆ ನಾನು ಇರ್ಲೇಬೇಕು. ನಾವೆಲ್ಲ ಅಂದುಕೊಂಡಿರ್ತೇವೆ. ನಾನಿಲ್ಲ ಅಂತಂದ್ರೆ ಈ ಸಂಸ್ಥೆಯೇ ಉಳಿಯೋದಿಲ್ಲ. ಯಾಕೆಂದ್ರೆ ಈ ಇಡೀ ದೊಡ್ಡದಾದ ಸಂಸ್ಥೆಯನ್ನ ಕಟ್ಟಿದವನು ನಾನು, ಬೆಳೆಸಿದವನು ನಾನು. ನಾನಿಲ್ಲ ಅಂತಂದ್ರೆ ಈ ಸಂಸ್ಥೆ ಹೇಗಿರುತ್ತೆ? ತಾಯಿ ಇಲ್ಲದೇನೆ ಮಗು ಇರೋದಿಲ್ಲೇನು? ತಂದೆ ತಾಯಿಗಳಿಲ್ಲದೆ ಇರುವಂತಹ ಎಷ್ಟು ಜನ ಮಕ್ಕಳು ಭೂಮಿಯಲ್ಲಿ ಬೆಳೀತಾ ಇಲ್ಲ. ಆದರೆ ನಮಗೆ ಆ ಅಹಂಕಾರ, ನಾನಿಲ್ಲದೆ ಹೋದ್ರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಹೀಗಿದ್ದಾಗ ದೇವರು ನಮಗೆ ಆಯಾಯ ಸಂದರ್ಭದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸ್ಲಿಕ್ಕೆ ಬೇಕು. ಎಚ್ಚರವಿದ್ದಾಗ ನಿನ್ನ ಹತೋಟಿಯಲ್ಲಿ ಇಡೀ ಜಗತ್ತಿದೆ ಎನ್ನುವ ಭ್ರಮೆಗೆ ಬಹಳ ಅವಕಾಶ ಇದೆ. ಹಾಗಂದುಕೊಳ್ಬೇಡಿ. ಎಚ್ಚರವಿದ್ದಾಗಲೂ ನೀವು ಎಷ್ಟೋ ಸಂದರ್ಭದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡಿರ್ತೇರೋ, ಯಾವ ಕೆಲಸಗಳು ನನ್ನಿಂದ ಆಗಬಾರ್ದು ಅಂತ ಅಂದುಕೊಂಡಿರ್ತೇರೋ, ಬೇಡ ಅಂತಂದ್ರೆ ಆ ಎಲ್ಲ ಕೆಲಸಗಳು ಆಗತ್ತೆ. ನೀವು ಮಾಡ್ಬೇಕು ಅಂತ ಪ್ರಯತ್ನ ಪೂರ್ವಕವಾಗಿ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ಹೊರಟಿರ್ತೀರೋ ಆ ಯಾವ ಕೆಲಸಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಹಾಗಾದ್ರೆ ಮಾಡಬೇಕು ಅಂತ ಅಂದುಕೊಂಡಿದ್ದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದನ್ನ ಮಾಡಬಾರ್ದು ಅಂತ ಅಂದುಕೊಂಡಿದ್ನ ಆ ಕೆಲಸಗಳು ಬಲಾತ್ಕಾರವಾಗಿ ನಮ್ಮಿಂದ ಆಗ್ತಾ ಇದೆ. ನಾಲಿಗೆಯನ್ನ ಕಚ್ಚಿಕೊಳ್ತೇವೆ, ಕಾಲನ್ನ ಎಡವುತ್ತೇವೆ, ಯಾರ್ಯಾರ್ದೋ ಜೊತೆಯಲ್ಲಿ ಅನಾವಶ್ಯಕವಾದಂತಹ ಜಗಳಗಳಿಗೆ ಹೋಗ್ತೇವೆ. ಇಷ್ಟೆಲ್ಲ ಆದ್ರೂ ಅನಾರೋಗ್ಯ ಬಂದು 4-6 ಜನರ ಅಧೀನಕ್ಕೆ ಒಳಪಡುತ್ತೇವೆ. ಆ ಸಂದರ್ಭದಲ್ಲಿ ಅಯ್ಯೋ ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ನನ್ನಿಂದ ಆಗೋದಲ್ಲ ಅಂತನ್ನುವಂತಹ ನಿಜವಾದ ಭಾವನೆ ಬಂದ್ರು ಮತ್ತೆ ಕ್ಷಣಕಾಲದಲ್ಲಿ ಮರೆತು ಬಿಡ್ತೇವೆ. ಪರಮಾತ್ಮನನ್ನು ಮರೆತು ಸುಖವಾಗಿ ಬದುಕಿರ್ತೇವೆ. ಹಾಗಾಗಿ ಗೋಪಿಗೆಯರಿಗೆ ಪರಮಾತ್ಮ ಕೊಡ್ತಾ ಇರುವಂತಹ ಸಂದೇಶ, ನಿಮಗೆ ಭಗವಂತನಲ್ಲಿ ಅತಿಯಾದ ಭಕ್ತಿ ಇದೆ, ಈ ಭಕ್ತಿಯನ್ನ ಕಳೆದುಕೊಳ್ಬೇಡಿ. ಭಗವಂತನಲ್ಲಿರುವ ಆ ನಿಶ್ಚಲವಾದ ಬುದ್ಧಿಯನ್ನ ಹಾಗೇ ಬೆಳೆಸ್ಕೊಂಡು ಹೋಗಿ.
ಈ ಭಕ್ತಿ ಹೋಗ್ಲಿಕ್ಕೆ ಅನೇಕ ಅವಕಾಶಗಳಿದೆ. ಎಚ್ಚರವಿದ್ದಾಗ, ರಾತ್ರಿ ಕನಸು ಕಾಣುವಾಗ, ಈ ಎಲ್ಲ ಸಂದರ್ಭದಲ್ಲೂ ನಾನೇ ಸ್ವತಂತ್ರ, ನನ್ನನ್ನು ಹೊರತುಪಡಿಸಿದರೆ ಜಗತ್ತಿನಲ್ಲಿ ಯಾವ ಕ್ರಿಯೆಗಳು ಆಗೋದಿಲ್ಲ ಅನ್ನುವ ಅಹಂಕಾರಕ್ಕೆ ಬಹಳ ಅವಕಾಶ ಇದೆ. ಈ ಯಾವ ಅಹಂಕಾರಗಳಿಗೂ ಬೀಳಬೇಡಿ. ಆ ಎಲ್ಲ ಅವಸ್ಥೆಗಳಲ್ಲಿ ಪರಮಾತ್ಮನ ನಿಯಮನಕ್ಕೆ ಒಳಪಟ್ಟವರು ನಾವು ಅನ್ನುವಂತಹ ನಿಶ್ಚಯವಾದ ಅರಿವನ್ನ ಮನಸ್ಸಿನಲ್ಲಿ ಗಳಿಸಿಕೊಳ್ಳಿ. ಸುಷುಪ್ತಿ ಸ್ವಪ್ನ ಜಾಗ್ರದ್ಭಿ ಮಾಯಾವೃತ್ತಿಭಿರಿ ಈಯತೆ. ಈ ಎಲ್ಲ ಅವಸ್ಥೆಗಳು ನಮಗೆ ಯಾವುದು ಜೀವನದಲ್ಲಿ ಬರ್ತಾ ಇದೆಯೋ, ಈ ಪ್ರತಿಯೊಂದು ಅವಸ್ಥೆಗಳು ಕೂಡ ಭಗವಂತನ ಇಚ್ಛೆಯಿಂದ ಜೀವರಿಗೆ ಆಯಾಯ ಸಂದರ್ಭದಲ್ಲಿ ಉಂಟಾಗ್ತಾ ಇರುತ್ತೆ. ಹೌದು, ನಾವು ಪರಮಾತ್ಮನನ್ನ ತಿಳಿಬೇಕು ಅಂತಂದ್ರೆ ಹೇಗಪ್ಪ ತಿಳಿಯೋದು? ನಮಗ್ ಭಕ್ತಿ ಬರ್ತಾ ಇದೆ, ಅದು ಪೊಳ್ಳು ಭಕ್ತಿ ಆಗ್ಬಾರ್ದು. ಪೊಳ್ಳು ಭಕ್ತಿ ಅಂತಂದ್ರೆ ಬುನಾದಿ ಇಲ್ಲದೆ ಕಟ್ಟಿದ ಬಿಲ್ಡಿಂಗಿನ ಹಾಗೆ, ಕಟ್ಟಡದ ಹಾಗೆ ಅದು ಅಸ್ಥಿರವಾಗತ್ತೆ. ಯಾವುದೇ ಒಂದು ಕಟ್ಟಡ ಸ್ಥಿರವಾಗಿ ಶಾಶ್ವತವಾಗಿ ನಿಲ್ಬೇಕು ಅಂತಂದ್ರೆ ಒಳ್ಳೆ ಪಾಯ ಬೇಕು, ಅಡಿಪಾಯ ಬೇಕು. ಅಡಿಪಾಯವಿಲ್ಲದೆ ಇರುವಂತಹ ಎಷ್ಟೇ ದೊಡ್ಡದಾದಂತಹ ಕಟ್ಟಡವಾದರೂ ಅದು ಬೀಳುವ ಅವಕಾಶ ಬಹಳವಾಗಿರುತ್ತೆ. ನಮ್ಮಲ್ಲಿರುವ ಭಕ್ತಿಯು ಕೂಡ ಚಂಚಲವಾಗಿರಬಾರ್ದು, ಸ್ಥಿರವಾಗಿ ಭಗವಂತನಲ್ಲಿರಬೇಕು. ಅಂದ್ರೆ ಆ ಭಕ್ತಿಯ ದಾರ್ಢ್ಯವನ್ನ, ದೃಢತೆಯನ್ನ ಸಂಪಾದನೆ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಪರಮಾತ್ಮನನ್ನು ತಿಳಿಬೇಕು ಅಂತ ಕೃಷ್ಣನ ಸಂದೇಶ. ಹೇಗೆ ತಿಳಿಯೋದು? ಪರಮಾತ್ಮನನ್ನು ತಿಳಿಯೋದು ಹೇಗೆ? ಈ ಪ್ರಮೇಯ ಎಲ್ಲ ಅವಸ್ಥೆಗಳಲ್ಲಿ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶು ಅಭೇದವಾನ್. ಪ್ರತಿಯೊಂದು ಅವಸ್ಥೆಗಳಲ್ಲೂ ಪ್ರೇರಕನಾಗಿ ಪರಮಾತ್ಮ ನಿಂತಿರ್ತಾನೆ. ಮತ್ತೆ ಎಲ್ಲ ರೂಪಗಳಲ್ಲೂ ಪರಮಾತ್ಮ ಒಂದೇ ತರನಾದ ಶಕ್ತಿಯುಳ್ಳವನಾಗಿದ್ದಾನೆ. ಇವೇ ಮೊದಲಾದ ಪ್ರಮೇಯಗಳನ್ನು ತಿಳಿಸುವ ಉದ್ದೇಶದಿಂದಲೇ ಹೊರಟಿರುವಂತಹದ್ದು ವೇದಗಳು, ಪಂಚರಾತ್ರ, ನಿಷ್ಕಾಮವಾಗಿ ಮಾಡುವಂತಹ ಕರ್ಮಗಳು, ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡುವಂತಹ ಕರ್ಮಗಳು, ಇಂದ್ರಿಯಗಳ ನಿಗ್ರಹ, ಸತ್ಯವಚನ, ಸದಾ ಶಾಸ್ತ್ರಗಳ ಶ್ರವಣ, ಇವೆಲ್ಲವೂ ಕೂಡ ಹೊರಟಿವೆ. ಹಾಗಾದ್ರೆ ನಾವು ಮಾಡುವಂತಹ ತಪಸ್ಸು, ನಾವು ಮಾಡುವಂತಹ ಸತ್ಕರ್ಮಗಳು, ನಾವು ಆಚರಿಸುವಂತಹ ಸತ್ಯವಚನ ಮುಂತಾದಂತಹ ಯಾವ್ಯಾವ ಉತ್ತಮವಾದ ಪ್ರಮೇಯಗಳಿವೆಯೋ ಅವುಗಳು, ಇವು ಎಲ್ಲವೂ ಯಾವುದಕ್ಕೋಸ್ಕರವಾಗಿರುವಂತಹದ್ದು? ಇವು ಎಲ್ಲವೂ ಭಗವಂತನಲ್ಲಿ ನಮ್ಮ ಮನಸ್ಸು ಲೀನವಾಗಲಿಕ್ಕೆ, ಭಗವಂತನಲ್ಲಿ ದೃಢವಾದಂತಹ ನಿಶ್ಚಯವನ್ನ ಹೊಂದಲಿಕ್ಕೆ ಇವು ಎಲ್ಲವೂ ಕೂಡ ಪೂರಕವಾದದ್ದು. ಹಾಗಾಗಿ ನಿಮ್ಮ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಬೇಕು ಅಂತಾದರೆ ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಆ ಎಲ್ಲ ಕರ್ಮಗಳನ್ನ ಮಾಡ್ಲಿಕ್ಕೆ ನೀವೆಲ್ಲ ಅನುರಕ್ತರಾಗಿರಿ. ಕೃಷ್ಣ ಆ ಗೋಪಿಯರಿಗೆ, ಇವ್ರಿಗೆಲ್ಲ ಗೊತ್ತು ಯಾಕೆ ಗೋಪಿಯರಿಗೆ ತನ್ನ ಮೇಲೆ ಸಿಟ್ಟು ಬಂದಿರತ್ತೆ ಅನ್ನೋದೆಲ್ಲ ಕೃಷ್ಣನಿಗೆ ಗೊತ್ತು. ನಾನು ಇವರನ್ನೆಲ್ಲ ಬಿಟ್ಬಿಟ್ಟಿದ್ದಕ್ಕೆ ಇವರಿಗೆಲ್ಲ ಬಹಳ ಸಿಟ್ಟು ಬಂದಿರತ್ತೆ ಅಂತ ಪರಮಾತ್ಮ ತಿಳಿದುಕೊಂಡಿದ್ದಾನೆ. ಇವರ ಸಿಟ್ಟನ್ನು ತಿಳಿದಂತಹ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ನಿಮ್ಮೆಲ್ಲರಿಂದಾಗಿ ನಾನು ದೂರದಲ್ಲಿದ್ದೇನೆ. ಎಲ್ಲರಿಂದ ದೂರ ಅಂತಂದ್ರೆ ಮಾನಸಿಕವಾಗಿ ಅಷ್ಟೇ, ದೈಹಿಕವಾಗಿ ಅಷ್ಟೇ ದೂರದಲ್ಲಿದ್ದೇನೆ, ಮಾನಸಿಕವಾಗಿ ಹತ್ತಿರದಲ್ಲಿಯೇ ಇದ್ದೇನೆ. ಹೌದು, ದೈಹಿಕವಾಗಿ ಆದ್ರೂ ಯಾಕೆ ದೂರವಾಗಿದ್ದೆ? ಅದಕ್ಕೆ ಕೃಷ್ಣ ಕೊಡುವಂತಹ ಉತ್ತರ, ಮಾನಸಿಕವಾಗಿ ನೀವು ತುಂಬಾ ಹತ್ತಿರ ಆಗ್ಲಿಕ್ಕೆ ದೂರದಲ್ಲಿದ್ದೇನೆ. ಇದು ಏನಿದು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ನಮಗೆ ಯಾವುದೇ ವ್ಯಕ್ತಿಗಳು ತುಂಬಾ ಸಮೀಪದಲ್ಲಿದ್ರು ಅಂತಂದ್ರೆ ಅವರ ಮಹತ್ವ ಗೊತ್ತಾಗೋದಿಲ್ಲ. ಅವರನ್ನು ನಿರಂತರವಾಗಿ ಸ್ಮರಣೆ ಮಾಡಿಕೊಳ್ಳುವಂತಹ ಸಂದರ್ಭವೂ ಇರೋದಿಲ್ಲ. ಇಲ್ಲೇ ಇರ್ತಾನಲ್ಲ ಬಿಡು ಅಂತ ತಾತ್ಸಾರ ಭಾವನೆ ಬಂದ್ಬಿಡುತ್ತೆ. ಗೋಪಿಯರಿಗೆ ಮೊದಲಿಗೇನೆ ಕೃಷ್ಣನ ಅಗಲಿಕೆ ಆಗೋದಿಲ್ಲ. ಯಾವ ಅಗಲಿಕೆ? ಬೆಳಿಗ್ಗೆ
ಹಸುಗಳನ್ನ ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗಿ ಸಾಯಂಕಾಲದ ವಾಪಸ್ಸು ಹಟ್ಟಿಗೆ ಆ ಎಲ್ಲ ಗೋವುಗಳನ್ನು ತಂದು ಬಿಡುವಷ್ಟು ಕಾಲವೂ ಕೃಷ್ಣನ ವಿಯೋಗವನ್ನು ಸಹಿಸ್ಲಿಕ್ಕೆ ಆಗದೆ ಇರುವ ಇವರಿಗೆ ಅನೇಕ ದಿವಸಗಳ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಕೃಷ್ಣನ ವಿಯೋಗ ಏನಿದೆಯೋ ಇದು ಕ್ಷಣಕಾಲವೂ ಬಿಡದೆ ಇರುವ ಹಾಗೆ ಕೃಷ್ಣನ ಧ್ಯಾನವನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುತ್ತೆ ಅನ್ನುವ ಒಂದು ಕಾರಣದಿಂದ ನಾನು ನಿಮ್ಮನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಇದು ಏನು ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಈಗ ತಾನಂತ್ರ ಅಲ್ಲಿಗೆ ಹೋಗಿದ್ದಾನೆ, ಹೋದ್ಮೇಲೆ ಏನೋ ಒಂದು ಕಾರಣ ಕೊಡಬೇಕು, ಅದಕ್ಕೆ ಕಾರಣ ಕೊಡ್ತಾ ಇದ್ದಾನೆ ಅಂತನ್ನೋ ಹಾಗಿಲ್ಲ. ಯಾಕೆ ಅಂತಂದ್ರೆ ರಾಸಕ್ರೀಡೆಯ ಸಂದರ್ಭದಲ್ಲಿ ಒಬ್ಬೊಬ್ಬ ಗೋಪಿಯ ಬಳಿಯಲ್ಲಿ ಒಂದೊಂದು ಶರೀರವನ್ನು ಧರಿಸಿದಂತಹ ಕೃಷ್ಣನಿಗೆ ಒಂದು ಶರೀರದಿಂದ ಗೋಕುಲದಲ್ಲಿ, ಮತ್ತೊಂದು ಶರೀರದಿಂದ ಮಥುರೆಯಲ್ಲಿ ಇರ್ಲಿಕ್ಕೆ ಅಸಾಧ್ಯವಾದಂತಹ ಕೆಲಸವೇನೂ ಅಲ್ಲ. ಆದರೂ ಮಾಡ್ತಾ ಇದ್ದಾನೆ ಅಂತ ಕೃಷ್ಣ ಹೇಳ್ತಾ ಇರೋದು, ಏತದಂತ ಸಮಾಮ್ನಾಯೋ ಯೋಗ ಸಾಂಖ್ಯಂ ಮನೀಷಿಣಾಂ ತ್ಯಾಗಸ್ತಪೋದಮಃ ಸತ್ಯಂ ಸಮುದ್ರಾಂತ ಇವಾಪಗಾಹ ಯತ್ವಹಂ ಭವತೀನಾಂ ವೈ ದೂರೇ ವರ್ತ್ಯಪಿ ಯೋ ದೃಶಾಂ. ನಿಮ್ಮ ಕಣ್ಣುಗಳಿಗೆ ನಾನು ದೂರದಲ್ಲಿರೋದು ಯಾವುದಕ್ಕೋಸ್ಕರ? ಮನಸಸ್ಸನ್ನಿಕರ್ಷಾರ್ಥಂ ಮದನುಧ್ಯಾನ ಕಾಮ್ಯಯ. ನಿಮ್ಮ ಮನಸ್ಸಿನಿಂದ ಹತ್ತಿರವಾಗ್ಲಿಕ್ಕೋಸ್ಕರವಾಗಿ ಕಣ್ಣಿನಿಂದ ದೂರವಾಗಿದ್ದೇನೆ. ನನ್ನ ಧ್ಯಾನ ನಿಮಗೆ ಲಬ್ಧವಾಗಬೇಕು. ಇದು ಪರೀಕ್ಷೆಯ ಕಾಲ ಅಂತ ಕರೀತಾರೆ. ತುಂಬಾ ನಮ್ಮ ಮನಸ್ಸಿಗೆ ಯಾವ ಕಡೆ ಹರಿವಿದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಸಮತಟ್ಟಾದಂತಹ ದೇಶದಲ್ಲಿ ಅನಾಯಾಸವಾಗಿ ಹಂಡು ಹೋಗತ್ತೆ. ಇಳಿಜಾರಿನ ಧೂಕಿ ಅಲ್ಲೇ ಕಟ್ಟಾಗ್ತಾ ಇದೆ ಗುರುಗಳೇ. ಕಟ್ಟಾಗ್ತಾ ಇದೆ. ಒಂದೇ ನಿಮಿಷ. ಹಾ, ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಾ ಇದೆ. ನಮ್ಮ ಮನಸ್ಸು ಪರೀಕ್ಷೆಯ ಕಾಲ ಬಂದಾಗ ಹೇಗೆ ವರ್ತಿಸತ್ತೆ ಅನ್ನೋದ್ರ ಮೇಲೆ ನಮ್ಮ ಸ್ವಭಾವ ಏನು ಅಂತ ತೀರ್ಮಾನವಾಗತ್ತೆ. ಹಾಗೆ ಇದಕ್ಕೊಂದು ಸಹಜವಾಗಿ ನಮ್ಮ ದೃಷ್ಟಾಂತವನ್ನೇ ತೆಗೆದುಕೊಂಡ್ರೆ, ಕೃಷ್ಣ ಎದುರುಗಡೆಯಲ್ಲಿ ಇದ್ದಾಗ ಯಾರು ದೇವಸ್ಥಾನದಲ್ಲಿಯೇ ಇರ್ತಾರೋ ಅವ್ರು ಕೆಲವೊಂದಿಷ್ಟು ಅನಿವಾರ್ಯವಾದಂತಹ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಸ್ನಾನ ಮಾಡೋದು, ಪೂಜೆ ಮಾಡೋದು, ಪಾರಾಯಣ ಮಾಡೋದು, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದು, ಇದೆಲ್ಲವನ್ನು ಮಾಡೋದೇನಿದೆ ಅಲ್ವಾ, ಇದು ಅನಿವಾರ್ಯವಾಗಿ ಮಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಜನಕ್ಕೆ ಇದೆಲ್ಲ ಸ್ವಭಾವವಾಗಿರುತ್ತೆ. ದೇವರ ಸ್ತೋತ್ರವನ್ನು ಹೇಳೋದು, ಮಂತ್ರಗಳನ್ನು ಹೇಳೋದು, ಅದು ಇದೆಲ್ಲ ಸ್ವಭಾವವಾಗಿರುತ್ತೆ. ಇದರಲ್ಲಿ ಯಾವ್ದು ಸ್ವಭಾವ ಯಾರ್ದು ಸ್ವಭಾವ ಅಲ್ಲ ಅಂತ ನಾವು ಮೇಲಿನ ದೃಷ್ಟಿಯಿಂದ ನೋಡಿದಾಗ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರು ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಇವರು ಮಾಡ್ತಾರೆ, ಎಲ್ರು ಎಲ್ಲವನ್ನೂ ಮಾಡ್ತಾ ಇರ್ತಾರೆ. ಪರೀಕ್ಷೆಯ ಕಾಲ ಬಂದಾಗ ಯಾರ ಸ್ವಭಾವ, ಯಾರ ನಡತೆ ಹೇಗಿದೆ ಅನ್ನೋದ್ರ ಮೇಲೆ ಅದನ್ನ ತೀರ್ಮಾನ ಮಾಡಬಹುದು. ಏನು ಪರೀಕ್ಷೆಯ ಕಾಲ ಯಾವುದು? ಕೃಷ್ಣ ಈಗ ನಂದಗೋಕುಲದಲ್ಲಿದ್ದಾಗ ಈ ಗೋಪಿಯು ಕೃಷ್ಣ ಪ್ರೀತಿ ಮಾಡ್ತಾ ಇದ್ಲು, ಇನ್ನೊಬ್ಳು ಕೃಷ್ಣನನ್ನು ಪ್ರೀತಿ ಮಾಡ್ತಾ ಇದ್ರು, ಎಲ್ಲರೂ ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ಲು. ಎಲ್ಲರೂ ಕೂಡ ಕೃಷ್ಣನ ಸಮೀಪದಲ್ಲೇ ಇದ್ದಿದ್ರಿಂದ, ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದ್ದಿದ್ರಿಂದ, ಕೃಷ್ಣನ ಆಕರ್ಷಣ, ಚುಂಬಕವಾದ ಶಕ್ತಿಯಿಂದ ಎಲ್ಲರೂ ಆಕರ್ಷಿತರಾಗ್ತಾ ಇದ್ರು, ಕೃಷ್ಣನಲ್ಲಿ ಪ್ರೀತಿ ಮಾಡ್ತಾ ಇದ್ರು. ಈಗ ಕೃಷ್ಣ ಹೋಗಿದ್ದಾನಲ್ಲ, ಇದು ಪರೀಕ್ಷೆಯ ಕಾಲ. ನಮಗೆ ಕೆಲವೊಂದಿಷ್ಟು ವಸ್ತುಗಳು ದೂರವಾದ ಮೇಲೆ ಅದರ ಮೇಲಿನ ಪ್ರೀತಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ದಿಢೀರಂತಲ್ಲ, ನಿಧಾನವಾಗಿ ಆ ವಸ್ತುಗಳ ಮೇಲಿನ ಪ್ರೀತಿ, ಆಕರ್ಷಣೆ ಕಡಿಮೆಯಾಗ್ತಾ ಬರುತ್ತೆ. ಕೃಷ್ಣನು ಈಗ 34-35 ವರ್ಷಗಳ ಕಾಲ ನಂದಗೋಕುಲಕ್ಕೆ ವಾಪಸ್ ಬರೋದಿಲ್ಲ. ಉದ್ಧವನ ಕಡೆ ಈಗ ಹೇಳಿ ಕಳಿಸಿದ್ದಾನೆ, ಆದ್ರೂ ಈಗಲೇ ಏನು ಕೃಷ್ಣ ಬರೋದಿಲ್ಲ. 34-35 ವರ್ಷಗಳ ಕಾಲ ಕೃಷ್ಣ ವಾಪಸ್ ಇಲ್ಲಿಗೆ ಬರೋದಿಲ್ಲ. ಇದು ಅತ್ಯಂತ ದೀರ್ಘವಾದ ಕಾಲ. ರಾಮನಿಗೆ 14 ವರ್ಷದ ವನವಾಸವಾದರೆ ನಂದಗೋಕುಲದಲ್ಲಿರುವಂತಹ ವ್ಯಕ್ತಿಗಳಿಗೆ 34-35 ವರ್ಷಗಳಷ್ಟು ದೀರ್ಘವಾದ ಕಾಲ. ಅದರಲ್ಲಿ ಎಷ್ಟೋ ಜನರೇಷನ್ ಪಾಸ್ಡ್ ಔಟ್ ಆಗಿ ಹೋಗ್ಬಿಟ್ಟಿರತ್ತೆ, ಇರೋದೇ ಇಲ್ಲ.
ಇದ್ದವರಿಗೆ ಕೃಷ್ಣನ ಬಗ್ಗೆ ಆ ಪ್ರೀತಿ ಇರತ್ತೆ ಅಂತಿಲ್ಲ. ಯಾಕೆ ಇಷ್ಟು ವರ್ಷಗಳ ಕಾಲ ಯಾವ್ದಾದ್ರೂ ಒಬ್ಬ ವ್ಯಕ್ತಿಯ ಸಂಪರ್ಕವೇ ನಮಗೆ ಜೀವನದಲ್ಲಿ ಇಲ್ಲ ಅಂತಾದ್ರೆ ಅವನ ಮೇಲೆ ಮೊದಲಿಗೆ ಇದ್ದಂತಹ ಪ್ರೀತಿ ಆಕರ್ಷಣೆ ಎಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜನರೆಲ್ಲ ಅದೇ ಪ್ರೀತಿಯನ್ನ ಆಕರ್ಷಣೆಯನ್ನ ಉಳಿಸಿಕೊಂಡಿದ್ದಾರೋ ಇಲ್ವೋ? ಕೃಷ್ಣ ಸಮೀಪದಲ್ಲಿದ್ದಾಗ ಪ್ರೀತಿಯನ್ನು ಮಾಡ್ತಾರೆ, ಸ್ವಲ್ಪ ದೂರದಲ್ಲಿ ಹೋದಾಗ ನಿಧಾನವಾಗಿ ಕಡಿಮೆ ಆಗತ್ತೆ. ಇವತ್ತು ಕಡಿಮೆ, ನಾಳೆ ಕಡಿಮೆ, ನಾಡಿದ್ದು ಇನ್ನೂ ಕಡಿಮೆ, ಆಮೇಲೆ ಕ್ರಮೇಣ ನಿಂತು ಹೋಗಿಬಿಡತ್ತೆ. ನೀರಿನ ಬುಗ್ಗೆಗಳು ಸಮೀಪದಲ್ಲಿದ್ದಾಗ ತುಂಬಾ ಇದ್ದದ್ದು ಪ್ರೀತಿಯ ಬುಗ್ಗೆಗಳು ಸ್ವಲ್ಪ ದೂರಕ್ಕೆ 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 ಹೋದ ಮೇಲೆ ಆ ನೀರಿನ ಹೊರತೆಯಿಂದ ನೀರು ಬರೋದೇ ನಿಂತು ಬಿಡತ್ತೆ. ಅದರಂತೆ ಇವ್ರಿಗೆ ಸಮೀಪದಲ್ಲಿದ್ದರಿಂದ ಕೃಷ್ಣನ ಮೇಲೆ ಪ್ರೀತಿಯೋ ಅಥವಾ ದೂರದಲ್ಲಿ ಹೋದಾಗಲೂ ಇರುವಂತಹ ಸ್ವಾಭಾವಿಕವಾದ ಸಹಜವಾದ ಪ್ರೀತಿಯೋ ಇದನ್ನು ನೋಡ್ಬೇಕಾಗಿದೆ. ಇದು ಪರೀಕ್ಷೆಯ ಕಾಲ. ನಮಗೂ ಆ ಥರದ ಪರೀಕ್ಷೆಯ ಕಾಲ ನಿರಂತರವಾಗಿ ಬರ್ತಾ ಇರತ್ತೆ. ನಾವೆಲ್ಲ ಕೃಷ್ಣನ ಮೇಲೆ ಸ್ತೋತ್ರ ಹೇಳೋದೇನು, ಅದನ್ನ ಮಾಡೋದೇನು, ಇದನ್ ಮಾಡೋದೇನು. ರೋಗಗಳು ಬಂದಾಗ, ಮನೆಯಲ್ಲಿ ಯಾವುದೋ ಒಂದು ಕಾರ್ಯಗಳು ಬಂದಾಗ, ಸಂಕಟದಲ್ಲಿದ್ದಾಗ ದೇವ್ರೇ ನಿನ್ನನ್ನು ಬಿಟ್ಟು ಮತ್ಯಾರು ಗತಿ ಇಲ್ಲ ಅಂತ ಹೇಳೋದೇನು, ಎಲ್ಲವನ್ನ ಮಾಡ್ತೇವೆ. ಅಥವಾ ಯಾವುದೋ ಅತಿಯಾದ ಸಂಕಟದಲ್ಲಿದ್ದಾಗ, ಅದಕ್ಕೆ ಪರಿಹಾರ ಸಿಗದೇ ಇದ್ದಾಗ ದೇವರೇ ಇಲ್ಲ ಅಂತ ದೇವರನ್ನು ಹೀಗಳಿತೇವೆ, ದೇವರನ್ನು ನಿಂದನೆ ಮಾಡ್ತೇವೆ. ಸಹಜವಾಗಿ ಒಬ್ರು ಅವರು ಇವರು ಅಂತಲ್ಲ, ನನ್ನಿಂದ ಪ್ರಾರಂಭ ಮಾಡ್ಕೊಂಡು ಪ್ರಾಯಶಃ ಎಲ್ರು ಅದೇ ತರ ಹೇಳ್ತಾರೆ. ಇದರ ಹಿಂದಿನ ನಮ್ಮ ಕರ್ಮಗಳ ಬಗ್ಗೆ, ನಾವು ಮಾಡಿದಂತಹ ಕರ್ಮಗಳ ಬಗ್ಗೆ ಯಾರು ಯೋಚನೆ, ದೇವ್ರು ಯಾಕೆ ಈ ತರ ಮಾಡ್ಬಿಟ್ಟ ಅಂತ ದೇವರ ಮೇಲೆ ನಿಂದರೆ, ನನ್ನ ಕರ್ಮಗಳಿಗೆ ಅನುಗುಣವಾಗಿ ಈ ರೀತಿಯಾಗಿ ಮಾಡಿದ್ದಾನೆ ದೇವರು ಅಂತ ಇರೋದಿಲ್ಲ. ಅಥವಾ ಬಹಳ ಸಂತೋಷದಲ್ಲಿದ್ದಾಗ ದೇವರನ್ನು ಮರೆತು ಬಿಡುತ್ತೇವೆ. ಅತಿಯಾದ ದುಃಖ ಉಂಟಾದಾಗ, ಅತಿಯಾದ ಸಂತೋಷದಲ್ಲಿ ಯಾರಿಂದ ಸಂತೋಷವಾಗಿದೆಯೋ ಆ ಪರಮಾತ್ಮನ ಮರೆವು ಬರುತ್ತೆ. ಅತಿಯಾದ ದುಃಖವಾದಾಗ ಪರಮಾತ್ಮ ಯಾಕೆ ಈ ರೀತಿಯಾಗಿ ಮಾಡದ ಅಂತ ದೇವರ ಮೇಲೆ ಕೋಪ ಬರುತ್ತೆ. ಹಾಗೆ ಇವ್ರಿಗೂ ಹೋದ 4 ದಿವಸ ಕಷ್ಟ ಆಗ್ತಾ ಇರತ್ತೆ, ಆಮೇಲೆ ಅದು ಅಭ್ಯಾಸ ಆಗಿ ಹೋಗ್ಬಿಟ್ಟು ಕೃಷ್ಣನ ವಿಯೋಗ ಅವ್ರಿಗೇನು ವಿಯೋಗ ಅಂತಾನೆ ಅನ್ನಿಸದೇ ಇರುವ ಹಾಗೆ ತಮ್ಮ ಕುಟುಂಬ ಪರಿವಾರ ಆ ನಿರ್ವಹಣೆ ಜವಾಬ್ದಾರಿಯ ಒಳಗಡೆಯಲ್ಲಿ ಮುಳುಗಿಬಿಟ್ಟು ಕೃಷ್ಣನನ್ನು ಮರೆತು ಬಿಟ್ಟಿದ್ದಾರೋ ಅಂತ ಕೃಷ್ಣ ಪರೀಕ್ಷೆ ಮಾಡಬೇಕಾಗಿದೆ. ಅದನ್ನು ಕೃಷ್ಣ ಹೇಳುವ ಮಾತು, ನಿಮ್ಮ ಕಣ್ಣಿನಿಂದ ದೂರ ಹೋಗಿರುವಂತಹದ್ರ ಉದ್ದೇಶ ಮನಸ್ಸಿನಿಂದ ನಿಮಗೆ ಹತ್ರ ಆಗ್ಲಿಕ್ಕೋಸ್ಕರ. ನಿಜವಾಗಿ ನಿಮಗೆ ನನ್ನಲ್ಲಿ ಪ್ರೀತಿ ಇದೆ ಅಂತಾದರೆ ಕಣ್ಣಿನಿಂದ ಎಷ್ಟೇ ದೂರ ಹೋದರೂ ಮನಸ್ಸಿಗೆ ಅಷ್ಟು ಹತ್ತಿರವಾಗಿ ನಾನು ನೆಲ್ಲೇ ನಿಲ್ತೇನೆ. ಯಾಕೆ? ಮದನು ಧ್ಯಾನ ಕಾಮ್ಯಯ. ಯಾರು ಕಣ್ಣಿಗೆ ಎದುರಿನಲ್ಲಿ ಕಾಣಿಸ್ತಾ ಇರ್ತಾರೋ ಅವರನ್ನ ಅಷ್ಟು ನೆನಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ದೂರದಲ್ಲಿ ಹೋದವರು ಪದೇ ಪದೇ ಕ್ಷಣದಲ್ಲೂ ಕೂಡ ಅವರ ನೆನಪು ಬರ್ತಾ ಇರತ್ತೆ, ನಮಗೆ ಆತ್ಮೀಯರಾಗಿದ್ರು ಅಂತಾದ್ರೆ. ಹಾಗೆ ನಾನು ನಿಮಗೆ ಆತ್ಮೀಯ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡುವ ಉದ್ದೇಶದಿಂದ ನನ್ನ ಧ್ಯಾನ ನಿಮಗೆ ಲಭಿಸಬೇಕು ಅನ್ನುವ ಇಚ್ಛೆಯಿಂದ ನಾನು ನಿಮ್ಮಿಂದ ದೂರ ತೆರಳಿದ್ದೇನೆ. ಅದಕ್ಕೆ ಒಳ್ಳೆ ಕೃಷ್ಣನ ಮಾತು ನೋಡಿ, ಯಥಾ ದೂರತರೆ ಪ್ರೇಷ್ಠೆ ಮನ ಆವಿಶ್ಯ ವರ್ತತೆ ಸ್ತ್ರೀಣಾಂ ಚ ನತಾ ತಥಾ ಚೇತಃ ಅಕ್ಷಿಚತೆ. ಗಂಡ ಯಾವಾಗ್ಲೂ ಮನೆಯಲ್ಲಿ ಇರ್ತಾನೆ ಅಂತಂದ್ ಹೇಳಿದ್ರೆ ಹೆಂಡತಿ ಗಂಡನ ಮೇಲೆ ಅಷ್ಟು ಪ್ರೀತಿ ಬರೋದಿಲ್ಲ. ಗಂಡ ಮನೆಗೆ ಹೋಗಿದ್ದಾಳೆ ಅಂತಾದ್ರೆ ಅವಾಗ ಅತಿಯಾದ ಪ್ರೀತಿ ಗಂಡನ ಮೇಲೆ ಪರಸ್ಪರವಾಗಿ ಬರುತ್ತೆ. ಹೇಳಿದ್ರೆ ತಾತ್ಸಾರ ಬಂದ್ಬಿಡುತ್ತೆ. ಅತಿ ಪರಿಚಯಾದ ಅವಜ್ಞಾ ಭವತಿ. ಒಂದೇ ಅತಿ ಪರಿಚಯಾದ ಅವಜ್ಞಾ ಭವತಿ. ತುಂಬಾ ಸಮೀಪದಲ್ಲಿದ್ರು ಅಂತಾದ್ರೆ ಅವರ ಬಗ್ಗೆ ಅವಜ್ಞೆಯ ಭಾವನೆ ಬರುತ್ತೆ. ನಿಮಗೆ ಅತ್ಯಂತ ಸಮೀಪದಲ್ಲಿ ನಾನಿದ್ದೆ ಅಂತಾದ್ರೆ ನಿಮಗೆ ನನ್ನಲ್ಲಿ ಮಹತ್ವ ಬುದ್ಧಿ ಬಾರದೇ ಇರಬಹುದು. ಅದಕ್ಕೋಸ್ಕರವಾಗಿ ನಿಮ್ಮ ಕಣ್ಣಿಗೆ ದೂರವಾಗಿ ಮನಸ್ಸಿಗೆ ಹತ್ತಿರವಾಗುವ ಉದ್ದೇಶದಿಂದ ನಾನು ಮಥುರಾ ಪಟ್ಟಣಕ್ಕೆ ಹೋಗಿದ್ದೇನೆ. ನೀವೆಲ್ಲ ವಿಷಯ ಪದಾರ್ಥಗಳ ಆಲೋಚನೆಯನ್ನು ಬಿಡ್ರಿ,
ಬಿಟ್ಟು ಧ್ಯಾನ ಮಾಡಿ ಪರಲೋಕದಲ್ಲಿ ಮೋಕ್ಷದಲ್ಲಿ ನನ್ನ ಸಾಮೀಪ್ಯವನ್ನು ಪಡೀತೀರಿ. ಹಿಂದಿನ ಜನ್ಮದಲ್ಲಿ ಈ ರೀತಿಯಾದಂತಹ ಸತ್ಕರ್ಮಗಳನ್ನ ಆಚರಣೆ ಮಾಡಿರುವ ಕಾರಣದಿಂದಲೇ ಈ ಜನ್ಮದಲ್ಲಿ ಗೋಪಿಕೆಯರಾಗಿ ಹುಟ್ಟಿ ಯಮುನಾ ನದಿಯ ತೀರದಲ್ಲಿ ನನ್ನ ಜೊತೆಯಲ್ಲಿ ರಾಸಕ್ರೀಡೆಯನ್ನು ಆಡಿದ್ದೀರಿ. ಹಾಗಾಗಿ ಈ ಜನ್ಮದಲ್ಲೂ ವಿಶೇಷವಾಗಿ ನನ್ನ ಧ್ಯಾನವನ್ನ ಮಾಡಿ ಅಂತ ಉದ್ಧವನ ಕಡೆಯಿಂದ ಸಂದೇಶವನ್ನ ಕೃಷ್ಣ ಕಳಿಸ್ತಾ ಇದ್ದಾನೆ. ಇದಾದ ಮೇಲೆ ಮತ್ತೆ ಗೋಪಿಯರು ಕೃಷ್ಣನಿಗೆ ಅನೇಕ ಸಂದೇಶಗಳನ್ನ, ನಮ್ಮನ್ನ ಮರಿಬೇಡ ಅನ್ನುವ ಮಾತುಗಳನ್ನ ಹೇಳ್ತಾರೆ. ಆ ಎಲ್ಲ ತುಂಬಾ ಸೊಗಸಾದ ವಿಚಾರಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠಗಳನ್ನಿಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.